ಎಪಿಗೆ ಗುಡ್ ಬೈ ಹೇಳಿದ್ದಾರೆ ರಾಘವ್ ಚಡ್ಡಾ. ಚಡ್ಡಾ ಸೇರಿದಂತೆ ಮೂವರು ಸಂಸದರು ಆಪ್ಗೆ ಗುಡ್ ಬೈ ಹೇಳಿದ್ದಾರೆ. ಅಶೋಕ್ ಮಿತ್ತಲ್, ಸಂದೀಪ್ ಪಾಠಕ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆಪ್ಗೆ ಗುಡ್ ಬೈ ಹೇಳಿದ್ದಾರೆ ರಾಘವ್ ಚಡ್ಡಾ. ಚಡ್ಡಾ ಸೇರಿದಂತೆ ಮೂವರು ಸಂಸದರು ಇದೀಗ ಗುಡ್ ಬೈ ಹೇಳಿದ್ದಾರೆ ಎಎಪಿಗೆ. ರಾಘವ್ ಚಡ್ಡಾ, ಅಶೋಕ್ ಮಿತ್ತಲ್, ಸಂದೀಪ್ ಪಾಠಕ್ ಈ ಮೂವರು ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮೋದಿ ನಾಯಕತ್ವವನ್ನ ಹೊಗಳಿದ್ರು ರಾಘವ್ ಚಡ್ಡಾ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರನ್ನ ರಾಘವ್ ಚಡ್ಡಾ ಹೊಗಳಿದ್ರು. ಪಕ್ಷದ ನಡೆ ಬಗ್ಗೆ ಅಸಮಾಧಾನ ಕೂಡ ಗೊಂಡಿದ್ರು ರಾಘವ್ ಚಡ್ಡಾ ಅವರು. ರಾಜ್ಯಸಭೆಯಲ್ಲಿ ಜನಸಾಮಾನ್ಯರ ಬಗ್ಗೆ, ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಪ್ರತಿದಿನ ಅಂದ್ರೆ ಆ ಒಂದು ಸಂಸತ್ ಆಗುವಂತಹ ಸಂದರ್ಭದಲ್ಲಿ ಧ್ವನಿ ಎತ್ತುತ್ತಾ ಇದ್ರು. ರಾಘವ್ ಚಡ್ಡಾ ಅವರನ್ನ ಹುದ್ದೆಯಿಂದನೇ ತೆಗೆದಿತ್ತು ಎಪಿ. ಈ ಸಂದರ್ಭದಲ್ಲಿ ಅವರು ಬಿಜೆಪಿಯವರ ಜೊತೆ ಚೆನ್ನಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇತ್ತು. ಆದ್ರೆ ಅತ್ಯುತ್ತಮ ವಿಚಾರಗಳನ್ನ, ಜನಸಾಮಾನ್ಯರಿಗೆ ಬೇಕಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡುವುದರ ಮೂಲಕ ಅಲ್ಲಿ ಬಹಳಷ್ಟು ಜನರಿಗೆ ಇಂತಹ ಒಂದು ವಿಚಾರವನ್ನ ನಿಜವಾಗ್ಲೂ ಕೂಡ ನಮಗೆ ಸಂಸತ್ನಲ್ಲಿ ಮಾತನಾಡೋದು ಬೇಕಿತ್ತು ಅನ್ನುವ ರೀತಿಯಲ್ಲಿ ಅನೇಕ ವಿಚಾರಗಳನ್ನ ಎತ್ತಾ ಇದ್ರು. ಆದ್ರೆ ಬಹಳ ಸುದೀರ್ಘವಾಗಿ ಮಾತಾಡ್ತಾರೆ, ಬೇರೆ ಯಾರಿಗೂ ಅವಕಾಶ ಕೊಡಲ್ಲ ಅಂತ ಹೇಳಿ ಅವರನ್ನ ಆ ಒಂದು ಸ್ಥಾನದಿಂದ ಕೂಡ ಎಪಿ ವಜಾಗೊಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಎಎಪಿಗೆ ಗುಡ್ ಬೈ ಹೇಳಿದ್ದಾರೆ ರಾಘವ್ ಚಡ್ಡಾ ಅವರು. ಚಡ್ಡಾ ಸೇರಿದಂತೆ ಮೂವರು ಎಂಪಿಗಳು ಇದೀಗ ಆಪ್ಗೆ ಗುಡ್ ಬೈ ಹೇಳಿದ್ದಾರೆ. ಈಗ ಜನಸಾಮಾನ್ಯರ ವಿಚಾರಗಳನ್ನ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅವರಿಗೆ ಪ್ರಶಂಸೆಗಳು ಕೇಳಿ ಬಂದಿತ್ತು. पिछले कुछ सालों से जिस आम आदमी पार्टी को मैंने अपने खून और पसीने से सींचा और अपनी जवानी के 15 साल दिए, वो आम आदमी पार्टी आज पूरी तरीके से अपने सिद्धांतों से, अपने मूल्यों से, अपने कोर मॉरल और वैल्यूज से भटक चुकी है. और अब ये पार्टी देश के लिए नहीं, देश के हित के लिए नहीं, बल्कि अपने पर्सनल फायदे के लिए काम कर रही है. आप में से कई लोग पिछले कुछ सालों से मुझे ये कह भी रहे थे और मैं पर्सनली पिछले कुछ सालों से ये महसूस कर रहा था दैट आई एम द राइट मैन इन द रॉन्ग पार्टी. आई रिपीट, आई एम द राइट मैन इन द रॉन्ग पार्टी. इसलिए आज हम ये अनाउंस करते हैं, मैं ये अनाउंस करता हूं कि मैं आम आदमी पार्टी से दूर जा रहा हूं और जनता के पास जा रहा हूं. जिस आम आदमी पार्टी को मैंने अपने खून ಸರಿಯಾದಂತಹ ವ್ಯಕ್ತಿ ರಾಂಗ್ ಪಾರ್ಟಿಯಲ್ಲಿ ಇದ್ರು ಅನ್ನೋದು ನನಗೆ ಯಾವಾಗಲೂ ಕೂಡ ಅನ್ನಿಸ್ತಾ ಇತ್ತು ಅನ್ನುವಂತಹ ವಿಚಾರವನ್ನ ರಾಘವ್ ಚಡ್ಡಾ ಅವರೇ ಹೇಳಿದ್ದಾರೆ. ಮುಖ್ಯವಾಗಿ ನಾವು ಒಂದಷ್ಟು ಜನಸಾಮಾನ್ಯರ ವಿಚಾರಗಳು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ 28 ದಿನಗಳಿಗೇನೆ ಮೊಬೈಲ್ ರೀಚಾರ್ಜ್ ವಿಚಾರದಲ್ಲೂ ಕೂಡ ಅವರು ಸಂಸತ್ನಲ್ಲಿ ಧ್ವನಿ ಎತ್ತಿದ್ರು. 28 ದಿನಕ್ಕೆ ಯಾಕೆ ರೀಚಾರ್ಜ್ಗಳು, ಕಂಪ್ಲೀಟ್ ಆಗಿ 30 ದಿನಗಳನ್ನ ಕೊಡಬೇಕು. 30 ದಿನ ಅಂತ ಹೇಳಿ 1 ಮಂತ್ ಅಂತ ಹೇಳಿ ಪ್ಯಾಕೇಜ್ಗಳಲ್ಲಿ 28 ದಿನಕ್ಕೆ 26 ದಿನಕ್ಕೆ ಕೊಡ್ತಾರಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಹೀಗೆ ಅನೇಕ ವಿಚಾರಗಳನ್ನ ರಾಘವ್ ಚಡ್ಡಾ ಅವರು ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಅವರು ಧ್ವನಿ ಎತ್ತುತ್ತಾ ಇದ್ರು. ಆ ಸಂದರ್ಭದಲ್ಲಿ ಜಾಸ್ತಿಯಾಗಿ ಮಾತಾಡ್ತಾರೆ ಅವರು. ಅದು ಅಷ್ಟು ಮಾತ್ರ ಅಲ್ಲ, ಬಿಜೆಪಿಯನ್ನ ಹೊಗಳಿದ್ರು ಅನ್ನುವಂತಹ ಕಾರಣಕ್ಕೆ ಕೂಡ ರಾಘವ್ ಚಡ್ಡಾ ಅವರನ್ನ ಆ ಒಂದು ಸ್ಥಾನದಿಂದ ವಜಾಗೊಳಿಸಿತ್ತು ಆಮ್ ಆದ್ಮಿ ಪಾರ್ಟಿ. ಇದೀಗ ರಾಘವ್ ಚಡ್ಡಾ ಸೇರಿದಂತೆ ಮೂವರು ಸಂಸದರು ಪಾರ್ಟಿಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮೋದಿ ಪ್ರಧಾನಿಯಾಗಿರೋದು ಭಾರತದ ಹೆಮ್ಮೆ ಅಂತ ಹೇಳಿದ್ರು. ಪಕ್ಷದ ನಡೆ ಬಗ್ಗೆ ರಾಘವ್ ಚಡ್ಡಾ ಸಾಕಷ್ಟು ಅಸಮಾಧಾನವನ್ನು ಹೊಂದಿದ್ರು. ಈಗಾಗಲೇ ಅವರು ಹೇಳ್ತಾ ಇದ್ರಲ್ಲ, ಕಳೆದ ಕೆಲವು ಸಮಯಗಳಿಂದಲೂ ಕೂಡ ನನಗೆ ಅನ್ನಿಸ್ತಾ ಇತ್ತು ಇದು ವೈಯಕ್ತಿಕ ಹಿತಾಸಕ್ತಿ ಇದೆ ಈ ಪಾರ್ಟಿಗೆ ಹೊರತು ದೇಶದ ಹಿತಾಸಕ್ತಿ ಇಲ್ಲ ಅಂತ ನನಗೆ ಬಹಳ ಸಮಯದಿಂದ ಅನ್ನಿಸ್ತಾ ಇತ್ತು ಅನ್ನೋದನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇದೀಗ ರಾಘವ್ ಚಡ್ಡಾ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು, ಈ ಪಕ್ಷದಿಂದ ಹೊರಗಿಳಿಬೇಕು, ನಾನು ಹೊರಗುಳಿಯಬೇಕು ಅನ್ನುವಂತಹದ್ದು. ರಾಜ್ಯಸಭಾ ಚೇರ್ಮನ್ಗೂ ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಮೂವರು ನಾಯಕರು. ಈಗಾಗಲೇ ರಾಘವ್ ಚಡ್ಡಾ ಅವರನ್ನ ಹುದ್ದೆಯಿಂದನೇ ತೆಗೆದುಹಾಕಿತ್ತು ಆಮ್ ಆದ್ಮಿ ಪಾರ್ಟಿ. ರಾಜ್ಯಸಭೆಯಲ್ಲಿ ಜನಸಾಮಾನ್ಯರ ಬಗ್ಗೆ ಧ್ವನಿ ಎತ್ತಿದಂತ ಸಂದರ್ಭದಲ್ಲಿ ಜಾಸ್ತಿಯಾಗಿ ಮಾತಾಡ್ತಾರೆ, ಬೇರೆಯವರಿಗೆ ಅವಕಾಶ ಸಿಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಲಾಗಿತ್ತು. ಆದ್ರೆ ಆಂತರಿಕವಾಗಿ ಬೇರೆ ಬೇರೆ ವಿಚಾರಗಳು ಅಲ್ಲಿ ನಡೀತಾ ಇತ್ತು. ಇದೀಗ ರಾಘವ್ ಚಡ್ಡಾ ಅವರು ತನ್ನ ಪಾರ್ಟಿಗೆನೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕೇವಲ ಅವರು ಮಾತ್ರ ಅಲ್ಲ, ಅವರ ಜೊತೆಗೆ ಇನ್ನೂ 2 ಸಂಸದರು ರಾಜೀನಾಮೆಯನ್ನ ನೀಡಿದ್ದಾರೆ.
ರಾಘವ್ ಚಡ್ಡಾ ಅವರ ಜೊತೆಗೇನೆ ಇದೀಗ ಇಬ್ಬರು ಸಂಸದರು ಅಶೋಕ್ ಮಿತ್ತಲ್ ಹಾಗೆಯೇ ಸಂದೀಪ್ ಪಾಠಕ್ ಎಎಪಿ ಅವರು ಇಬ್ಬರು ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದು, ಈ ಮೂಲಕ ಇದೀಗ ಆಮ್ ಆದ್ಮಿ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ವಿಚಾರಗಳು ಬಹಿರಂಗವಾಗ್ತಾ ಇದೆ. जी, राज्यसभा में आम आदमी पार्टी के 10 सांसद हैं और 2/3 से ज्यादा सांसद इस मुहिम में हमारे साथ हैं. उन्होंने हस्ताक्षर भी कर दिए हैं और आज सुबह हमने चेयरमैन राज्यसभा को तमाम डॉक्यूमेंटेशन जो कागजी कार्रवाई होती है, सिग्नेचर वाली लेटर होती है, वो सबमिट कर दी है. और जैसा कि मैंने कहा 2/3 से ज्यादा सांसद मैं आपको इसकी पूरी सूची अभी उपलब्ध करा देंगे. इसमें से तीन लोग तो आपके सामने बैठे हैं. इसके अतिरिक्त वर्ल्ड क्लास क्रिकेटर हरभजन सिंह हैं, राजेंद्र गुप्ता जी हैं, विक्रम साहनी जी हैं, स्वाति मालीवाल जी हैं और हम 3 तो आपके सामने बैठे हैं, अशोक जी, संदीप जी और मैं स्वयं. जी, राज्यसभा में आम आदमी पार्टी के 10 सांसद हैं. ಈಗಾಗಲೇ ಎಎಪಿಯನ್ನ ಕೇವಲ ನಾವು 3 ಮಾತ್ರ ತೊರೆದಿಲ್ಲ, 10 ಸಂಸದರು ಅಂತ ಹೇಳಿದ್ರೆ 10 ಮಂದಿ ಸಂಸದರು ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಎಎಪಿ ತೊರೆದಿದ್ದಾರೆ ಈಗಾಗಲೇ ರಾಜ್ಯಸಭೆಯ 7 ಸಂಸದರು, ಚಡ್ಡಾ ಸೇರಿ 3 ಸಂಸದರು ಎಎಪಿಗೆ ಗುಡ್ ಬೈ ಹೇಳಿದ್ದಾರೆ. ಅಶೋಕ್ ಮಿತ್ತಲ್, ಸಂದೀಪ್ ಪಾಠಕ್ ರಾಜೀನಾಮೆ ಕೊಟ್ಟಿದ್ದಾರೆ. ವಿಕ್ರಮ್ ಶೆಣೈ, ರಾಜೇಂದ್ರ ಗುಪ್ತಾ ರಾಜೀನಾಮೆ ಕೊಟ್ಟಿದ್ದಾರೆ. ಸ್ವಾತಿ ಮಳಿವಾಲ್ ಅದೇ ರೀತಿಯಾಗಿ ಹರ್ಭಜನ್ ಸಿಂಗ್ ಕೂಡ ಆಮ್ ಆದ್ಮಿ ಪಾರ್ಟಿಯನ್ನ ತೊರೆದಿದ್ದಾರೆ, ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ರಾಘವ್ ಚಡ್ಡಾ ಸೇರಿದಂತೆ ಇತರೆ ಸಂಸದರು ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದು, ಈಗಾಗಲೇ ಈ ಒಂದು ವಿಚಾರ ಇದನ್ನ ಆಮ್ ಆದ್ಮಿ ಪಾರ್ಟಿ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ. ಕಾರಣ ಇವರು ಅಷ್ಟು ಈಸಿಯಾಗಿ ಈಗ ಆರೋಪಗಳನ್ನ ಮಾಡ್ತಿಲ್ಲ, ಅನೇಕ ಗಂಭೀರವಾದ ಆರೋಪಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪಾರ್ಟಿ ದೇಶದ ಜನರಿಗಾಗಿ ಅಥವಾ ದೇಶದ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಇರಬೇಕಾಗುತ್ತೆ ಅದರ ಸಿದ್ಧಾಂತಗಳು. ಆದ್ರೆ ಇದು ವೈಯಕ್ತಿಕ ಹಿತಾಸಕ್ತಿಯನ್ನೇ ಇಟ್ಕೊಂಡಿತ್ತು ಪಾರ್ಟಿಯಲ್ಲಿ ಸಿದ್ಧಾಂತಗಳು ಅನ್ನುವಂತಹ ವಿಚಾರವನ್ನ ಕೂಡ ಇದೀಗ ರಾಘವ್ ಚಡ್ಡಾ ಅವರು ಮಾಡ್ತಾ ಇದ್ದಾರೆ. ನಾವು ಜನಸಾಮಾನ್ಯರ ವಿಚಾರವಾಗಿ ಮಾತನಾಡ್ತಾ ಇದ್ರೆ ಇದೀಗ ಅವರದ್ದೇ ವೈಯಕ್ತಿಕ ಹಿತಾಸಕ್ತಿ ಇತ್ತು ಅನ್ನೋದನ್ನು ಕೂಡ ರಾಘವ್ ಚಡ್ಡಾ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಬಿಜೆಪಿಯ ಮುಖಂಡರಾಗಿರುವಂತಹ ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ರವಿಕುಮಾರ್ ಅವರು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್ ಅವರೇ ನಮಸ್ತೆ. ನಮಸ್ಕಾರ. ಈಗಾಗಲೇ ರಾಜೀನಾಮೆಯನ್ನ ಕೊಡುವಂತಹ ಒಂದು ಆರಂಭಗಳಾಗಿದೆ ಎಎಪಿಯಿಂದ ಅಂತ ಹೇಳಿ, ಅದರಲ್ಲಿ 7 ರಿಂದ 8 ಸಂಸದರು ಆಲ್ರೆಡಿ ಎಎಪಿಯನ್ನ ತೊರೆದಿದ್ದಾರೆ. ಪ್ರಧಾನಮಂತ್ರಿಗಳನ್ನ ಹೊಗಳಿದ್ದೇ ಇದು ಕಾರಣ ಆಯ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಜನಸಾಮಾನ್ಯರ ವಿಚಾರಗಳನ್ನ ರಾಜ್ಯಸಭೆಯಲ್ಲಿ ಧ್ವನಿ ಎತ್ತುತ್ತಾ ಇದ್ರು ರಾಘವ್ ಚಡ್ಡಾ ಅವರು. ಅವರಿಗೂ ಕೂಡ ಅವರ ಸ್ಥಾನದಿಂದ ವಜಾಗೊಳಿಸುವಂತ ಕೆಲಸವನ್ನ ಆಮ್ ಆದ್ಮಿ ಪಾರ್ಟಿ ಮಾಡಿತ್ತು. ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೇಡಮ್ರೆ, ಇದ್ರೊಳಗಡೆ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಒಂದ್ಸರಿ ಪಾಸಿಟಿವ್ ಆಗಿ ಅವ್ರ ಬಗ್ಗೆ ಗುಣಗಾನ ಮಾಡಿದ್ದಕ್ಕೆ ಆ ಪಾರ್ಟಿನಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಂತ ಆದ್ರೆ, ಈಗ ಉದಾಹರಣೆಗೆ ಅವರಿಗೆ ಆ ಪಕ್ಷದಲ್ಲಿ ಗೌರವ ಇಲ್ಲ ಅಂತ ಆಗತ್ತೆ, ಅಥವಾ ಅವ್ರ ಬಗ್ಗೆ ನಂಬಿಕೆ ಇಲ್ಲ ಅಂತ ಆಗತ್ತೆ. ಆದ್ರಿಂದ ಅವರು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಂಡು ಬಿಜೆಪಿ ಸೇರೋದಕ್ಕೋ ಅಥವಾ ಏನು ಅಂತ ಮುಂದಿನ ಆಲೋಚನೆಯಲ್ಲಿ ಅವ್ರು ಇರಬಹುದು. ನಂದೇನು ಅಂತ, ಫಾರ್ ಎಕ್ಸಾಂಪಲ್ ನಾನೇ ಹೇಳ್ತೀನಿ, ಕಾಂಗ್ರೆಸ್ ನಲ್ಲಿ ಎಕೆ ಆಂಟೋನಿ ಅಂತ ಹೇಳಿ ಡಿಫೆನ್ಸ್ ಮಿನಿಸ್ಟರ್ ಇದ್ರು. ಈಸ್ ಎ ಗುಡ್ ಮ್ಯಾನ್. ಈ ಉದಾಹರಣೆ ನಂಗೆ ಅಂತ ಹೇಳಿದ ತಕ್ಷಣನೇ ನಾನು ಬಿಜೆಪಿ ವಿರುದ್ಧ ಮಾತಾಡ್ದಂಗ ಆಗತ್ತಾ? ಅದಕ್ಕೆ ಹಾಗೆ ಈಗ ಉದಾಹರಣೆಗೆ ರಾಘವ್ ಚಡ್ಡಾ ಅವರು ಪ್ರಧಾನಮಂತ್ರಿಗಳ ಬಗ್ಗೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ತಮ್ಮ ಪಾರ್ಟಿಯ ಎಲ್ಲೆಯನ್ನ ಮೀರಿ, ಪಕ್ಷದ ಬಾರ್ಡನ್ನ, ಪಕ್ಷದ ಗೆರೆಯನ್ನ ಮೀರಿ ನರೇಂದ್ರ ಮೋದಿಜಿಯವರ ಬಗ್ಗೆ ಒಳ್ಳೆ ಭಾವನೆಯನ್ನು ಹೊಂದಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಅವರು ಸ್ವತಂತ್ರವಾಗಿ ನಿರ್ಣಯ ತೆಗೆದುಕೊಂಡಿರೋದ್ರ ಬಗ್ಗೆ ನಮ್ದು ಯಾವುದೇ ವಿರೋಧ ಭಾವನೆ ಇಲ್ಲ. ಬಿಜೆಪಿ ಅಧ್ಯಕ್ಷರ ಭೇಟಿಗೂ ಕೂಡ ಇನ್ನು ಕೆಲವೇ ಹೊತ್ತಲ್ಲಿ ಅವರು ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿ ಇದೆ. ನಾನು ಟಿವಿಯಲ್ಲಿ ನೋಡ್ತಾ ಇದ್ದೀನಿ, ಯಾಕಂದ್ರೆ ನಾವು ದೂರದಲ್ಲಿದ್ದೀವಿ. ಅವ್ರು ಏನ್ ನಿರ್ಧಾರ ಮಾಡಿದ್ದಾರೆ, ಏನ್ ಮಾತುಕತೆ ಆಗಿದೆ ನಮಗೆ ಗೊತ್ತಿಲ್ಲ.
ಆದ್ರೆ ಅವ್ರ ಪಾರ್ಟಿಗೆ ಸೇರೋದಾದ್ರೆ ನಿಜಕ್ಕೂ ಬಹಳ ಒಳ್ಳೆಯ ಸಂಗತಿ. ನರೇಂದ್ರ ಮೋದಿಜಿಯವರ ಬಗ್ಗೆ, ದೇಶದ ಬಗ್ಗೆ ಒಂದು ಸಹರ್ಷ ಭಾವನೆ, ಒಂದು ಧನಾತ್ಮಕ ಚಿಂತನೆಯನ್ನು ಹೊಂದಿರ್ತಕ್ಕಂಥ ರಾಘವ್ ಚಡ್ಡಾ ಮತ್ತು ಅವರ ಸ್ನೇಹಿತರಿಗೆ ನಾವು ಖಂಡಿತ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜನಸಾಮಾನ್ಯರ ಸಮಸ್ಯೆಗಳು ಅಥವಾ ವಿಚಾರಗಳನ್ನು ಇಟ್ಕೊಂಡು ಅವರು ಸಾಕಷ್ಟು ರೀತಿಗೆ ರಾಜ್ಯಸಭೆಯಲ್ಲಿ ಧ್ವನಿ ಎತ್ತಿದ್ರು. ಮುಂದೇನು ಕೂಡ ಅಂತಹ ಕೆಲಸಕ್ಕೆ ಅವಕಾಶ ಸಿಗುತ್ತೆ ಅಂತೀರಾ ಅಂತ? ರಾಘವ್ ಚಡ್ಡಾ ಬಗ್ಗೆ ಸ್ವಲ್ಪ ವಿವರ ನನಗೂ ಕೂಡ ಗೊತ್ತು. ಈಸ್ ಎ ವೆರಿ ಗುಡ್ ಸ್ಪೀಕರ್. ಒಳ್ಳೆ ಮಾತುಗಾರರು, ಒಳ್ಳೆ ವಾಕ್ಪಟು, ಒಳ್ಳೆ ಪಾರ್ಲಿಮೆಂಟೇರಿಯನ್. ಅಂಥವರ ಬಗ್ಗೆ ಅವ್ರ ಪಾರ್ಟಿನಲ್ಲಿ ವಿಶ್ವಾಸ ಇರಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಮಾತಾಡಿಸ್ತಾನೂ ಇರ್ಲಿಲ್ಲ ಅಂತ ಕೇಳಿದ್ದೀನಿ ನಾನು. ಅವ್ರ ಜೊತೆನಲ್ಲಿ ಸಂಪರ್ಕವೂ ಇರ್ಲಿಲ್ಲ ಆಪ್ನ ನಾಯಕರ ಜೊತೆ ಅಂತಾನು ಕೇಳಿದ್ದೇನೆ. ಸೊ ಹಾಗಾಗಿ ಅವ್ರ ಪಕ್ಷವನ್ನ ಸೇರಿದ್ರೆ ಖಂಡಿತ ಒಂದು ಒಳ್ಳೆ ಬೆಳವಣಿಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಸ್ವಾಗತವನ್ನ ಬಯಸ್ತೇನೆ. ಥ್ಯಾಂಕ್ ಯು ರವಿಕುಮಾರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.